ಪುದೀನ ಬೇಕು ಅಂತ ನಮ್ಮಮ್ಮ ಪುದೀನ ಕಿತ್ಕೊಂತವ್ರೆ. ಏನು ಮಾಡಕ್ಕಮ್ಮ? ಚಟ್ನಿ ಮಾಡಾಕ? ನನ್ನೆಲ್ಲ ಬಿರಿಯಾನಿ ಮಾಡ್ತೀನೋ ತಿನ್ನೋಣ ಚೆನ್ನಾಗಿ ಅನ್ಕೊಂಡೆ. ಅದು ಸಿಗುತ್ತೆ. ಅದು ಬಿಟ್ಬಿಟ್ಟು ನಾವು ತಿಂದಿದ್ದಕ್ಕೂ ಹಾಳು, ಏತಿದ್ದಕ್ಕೂ ಹಾಳು, ಊಸಿದ್ದಕ್ಕೂ ಹಾಳು 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 ಅಂದ್ಬಿಟ್ಟು ಹಾಳು ಮೇಲೆ ಡಿಪೆಂಡ್ ಆದರೆ ದೊಡ್ಡವ್ರು ಒಂದು ಗಾದೆ ಹೇಳವ್ರೆ, ಹಾಳು ಮಾಡಿದ ಹಾಳು, ಮಗ ಮಾಡಿದ ಮಧ್ಯಮ, ತಾನು ಮಾಡಿದ ಉತ್ತಮ ಅಂತ. ಬಂದು ಇನ್ನೂ ಕೆಲಸ ಮುಟ್ಟಾಕಿಲ್ಲ, ಅವಾಗೆ ಕಾಫಿ ಬೇಕು, ಟೀ ಬೇಕು, ಇದೆಲ್ಲ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಬಂದು 9:30-10 ಗಂಟೆಗೆ ಊಟ ಹಾಕಬೇಕು. ಸೆಂಟ್ರಲ್ಲಿ ಇದಕ್ಕೆ ಸುಸ್ತಾಯಿತು ಕೂತ್ಕೊಂಡೆ, ಎಲ್ಲಡಿಕೆ ಇನ್ನೊಂದು ಮತ್ತೊಂದು ಮಗ್ದೊಂದು ಅಂತ ಅವ್ರು ಮಾಡೋದೇ ಅಮ್ಮಮ್ಮ ಅಂದರೆ ಒಂದು 3 ಅವರ್ 4 ಅವರ್ ಕೆಲಸ. ಅಷ್ಟಕ್ಕೆ 400 ರೂಪಾಯಿ ನಾವು ಕೊಡಬೇಕಾಗುತ್ತೆ. ಒಂದಿದ್ದು ಗೊರಿಕಾಯಿ, ನಮ್ಮ ತೋಟದಲ್ಲಿ ಬೆಳೆದಿರೋ ತೊಂಡೆಕಾಯಿ ಎಲ್ಲ ಹಾಕಿ, ಆಲೂಗಡ್ಡೆ ಹಾಕಿ, ಬಿಸಿ ಬಿಸಿ ಮುದ್ದೆ. ಹೊಟ್ಟೆ ಬೇರೆ ಶಾನೆ ಹಸಿತೈತೆ, ಏನು ಮಾಡೋದು, ಗಾಡಿ ಬಂದ್ಬಿಡ್ತೈತೆ ಅಂತ ಲೇಟಾಗಿ ಮಾಡ್ತಿಂತ ಇದ್ದೀವಿ. ಈ ಒಂದು ಅಕ್ಕಿಗಳ ಚಿಲ್ಲಿ ಪಿಲ್ಲಿ ಮಧ್ಯದಲ್ಲಿ ಈ ದಿರದ್ರ ನನ್ನ ಮಕ್ಕಳು ಪ್ಯಾರಾಶೂಟ್ಗಳದ್ದು ಕಾಟ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಬಂದು 6:45 ಆಗಿದೆ ಕಣ್ರಿ. ತೋಟಕ್ಕೆ ಬರೋದು ಸ್ವಲ್ಪ ತಡ ಆಯಿತು. ಈಗ ತಾನೇ ತೋಟಕ್ಕೆ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ಕಡೆ ನಮ್ಮ ಜಿಮ್ಮಿ ಮತ್ತು ಆ ಕರೆವಳು ಎಲ್ಲ ಇದ್ದಾರೆ. ಕರೆವಳೆ ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ಹಾಯ್. ಬಿಸ್ಕೆಟ್ಗೆ ನಮ್ಮ ಅಮ್ಮನಿಗೋಸ್ಕರ ಅವ್ರು ಕಾಯ್ತಾವ್ರೆ ಅಲ್ಲಿ. ನಮ್ಮಮ್ಮ ನೋಡ್ರೆ ನಿಧಾನಕ್ಕೆ ಬರ್ತಾ ಇದ್ದಾರೆ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂದರೆ ಏನು, ನೀವು ಮಾಡೋ ಒಂದು ನೀವು ಲೈಕ್ ಮಾಡಿದ್ರೆ ನಮಗೆ ಅಷ್ಟೇ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಮ್ಮ ವಿಡಿಯೋನ ತುಂಬ ಜನ ಇಷ್ಟಪಡ್ತಾವ್ರು ಅಂತ ನಮಗೂ ಕೂಡ ಇನ್ನೂ ಆಸೆ ಆಗುತ್ತೆ. ನಾವು ಇನ್ನೊಂದಷ್ಟು ವಿಡಿಯೋ ಮಾಡೋಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಆದರೆ ನೋಡೋರು ಯಾರು ಲೈಕೇ ಮಾಡೋದಿಲ್ಲ. ಲೈಕ್ ಮಾಡಿದ್ರೆ ಒಂಥರ ಬೇಜಾರಾಗುತ್ತೆ, ಅಯ್ಯೋ ನಮ್ಮ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಂತ. ಇದೆಲ್ಲ ನಮ್ಮ ಮೈಂಡಲ್ಲಿ ಬರ್ತೈತೆ. ಹಾಗಾಗಿ ಆ ಮೈಂಡಲ್ಲಿ ಬರಬಾರ್ದು. ನಾವು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದು ಒಂದು ಲೈಕ್. ಓಕೆ, ಹಾಗೆ ಇದೇ ರೀತಿಯಾಗಿ ನೀವು ಡೈಲಿ ನಮ್ಮ ವಿಡಿಯೋಸ್ ನೋಡ್ಬೇಕಂದ್ರೆ ರೈತರ ಜೀವನ ಹೇಗಿರುತ್ತೆ, ರೈತನ ದಿನಾಚರಿ ಹೇಗಿರುತ್ತೆ, ಅವನ ಜೀವನ ಏನು, ಅವನ ಕಷ್ಟ ಏನು, ಸುಖ ಏನು, ಪ್ರತಿಯೊಂದು ಕೂಡ ನೀವು ತಿಳ್ಕೊಬೇಕು ಮತ್ತು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಅಕ್ಕಿಗಳ ಒಂದು ಚಿಲಿಪಿಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಣ್ರಿ. ಬೆಳಗ್ಗೆ ಹೊತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತಲೇ ಹೇಳ್ಬೋದು, ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಈಗ ಸಂಪ್ ಕಡೆ ಬಂದಿದ್ದೀನಿ. ನೈಟ್ ಎಷ್ಟು ನೀರು ಓಡಿದೆ ಎಷ್ಟಿಲ್ಲ, ಫಸ್ಟು ಸಂಪನ್ನ ನೋಡ್ಕೋಬೇಕು. ಇದು ಮೊನ್ನೆ ಹೊಸ ಮೆಶ್ ಹಾಕಿರೋದು. ಮೊದಲೆಲ್ಲ ಪೀಸ್ಗಳು ಬರ್ತೈತೆ, ಇವಾಗ ಹಂಗಿಲ್ಲ. ನಮ್ಗೆ ಎಷ್ಟು ಅಡಿಗೆ ಬೇಕೋ ಅಷ್ಟು ಅಡಿಗೆ ಹೇಳಿದ್ರೆ ಕ್ಲೀನಾಗಿ ಅಷ್ಟೇ ಅಡಿಗೆ ಕಟ್ ಮಾಡಿಕೊಡ್ತಾರೆ ಕಣ್ರಿ. ಈ ಥರ ಬಂದು ಮೆಶ್ನ ಎತ್ತಿ ನೋಡಬೇಕು, ನೀರು ಎಷ್ಟು ಓಡಿದೆ ಎಷ್ಟಿಲ್ಲ. ಪರವಾಗಿಲ್ಲ, ನೈಟ್ ಬಂದು ಕರೆಂಟು ಕೂಡ ಕೊಟ್ಟಿದ್ದಾನೆ, ನೀರು ಕೂಡ ಓಡಿದೆ. ಈ ಥರ ಎತ್ತಿ ನೋಡಬೇಕು. ಎತ್ತಿ ನೋಡಿದ್ದಾದ್ಮೇಲೆ ಮತ್ತೆ ಈ ಥರ ಕಲ್ಲು ಮುಚ್ಚಿ ಕೊಡೋಣ. ಎಲ್ಲ ಕಡೆ ಕಟ್ಟಿದ್ದೀರಿ, ಆದರೆ ಇಲ್ಲಿ ಮಾತ್ರ ಕಲ್ಲಿಕೊಂಡಿದ್ದೀನಿ, ಯಾಕಂದರೆ ಎತ್ತಿ ನೋಡೋಕ್ಕೆ. ಈ ಒಂದು ಅಕ್ಕಿಗಳ ಚಿಲ್ಲಿ ಪಿಲ್ಲಿ ಮಧ್ಯದಲ್ಲಿ ಈ ದಿರದ್ರ ನನ್ನ ಮಕ್ಕಳು ಪ್ಯಾರಾಶೂಟ್ಗಳದ್ದು ಕಾಟ. ಮೊದಲೆಲ್ಲ ಇರಲಿಲ್ಲ, ಈ ನಡುವೆ ಯಾವ್ದೋ ಉಟ್ಕೊಂಬಿಟ್ರು. ಫಸ್ಟ್ ಒಂದು ತಗೊಂಬಂದ್ರು, ಬಿಸ್ನೆಸ್ ನಡೀತು. ಮತ್ತು ಇನ್ನೊಂದು ಎತ್ಕೊಂಬಿಟ್ಟಾರೆ ಪ್ಯಾರಾಶೂಟು. ಏನಂದರೆ 5 ನಿಮಿಷಕ್ಕೆ 3,500. ಅಯ್ಯೋ ಹೋಗ್ರಲ್ಲೇ ಅಪ್ಪ, ನಿಮ್ಮ 3,500 ಕೊಡಬೋದಲ್ಲ. ಅದೇ 3,500ಕ್ಕೆ ಮನೆಯಾಗ ರೇಷನ್ ತಗೊಂಬಂದು ಹಾಕಿದ್ರೆ ತಿಂಗಳೆಲ್ಲ ಹೆಣ್ರು ಮಕ್ಕಳೆಲ್ಲ ಕುತ್ಕೊಂಡು ತಿನ್ಬೋದು ಅಲ್ವೇ? ಗಾಡಿ ಹಾಕೊಂಡು ಹೋಯ್ತು ಕಣ್ರಿ. ಈಗ ಸಮಯ 11:30 ಆಗಿದೆ.
ಇಷ್ಟೊತ್ತು ಕಾಯಿ ಬಿಡಿಸ್ಕೊಂಡಿದ್ದು. ಇವಾಗ ಇನ್ನು ಊಟ ಮಾಡೋಕ್ಕೆ ಹೋಗಬೇಕು. ಆಲ್ರೆಡಿ ನಮ್ಮ ಅಮ್ಮ ಅಲ್ಲಿ ತಟ್ಟೆ ತೊಳ್ಕೊತವ್ರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ಊಟ ಮಾಡೋ ಸಕ್ನೆ ಇಷ್ಟೊತ್ತಾಗೋಯ್ತು ಕಂಡ್ರೆ ಟೈಮು. ಇವತ್ತು ನಮ್ಮ ಮನೇಲಿ ಏನಪ್ಪ ಅಡುಗೆ ಅಂದರೆ ರಾಗಿ ಬಾಲ್ ಮತ್ತು ಬೇಳೆ ಸಾರು, ನಂಚ್ಕೊಳಕ್ಕೆ ಮಿಕ್ಚರು ಎಲ್ಲ ಇದೆ. ನೋಡಿ, ಬೇಳೆ ಸಾರು ಅಂತಾರೆ, ಎಲ್ಲೋ ಬೆಳೆದಿರೋ ಗೋರಿಕಾಯಿ ಹಾಕವ್ರೆ. ಮನೆ ಸಂತೆನಲ್ಲಿ ತಂದಿದ್ದು. ಮನೆ ಸಂತೆನಾಗ ಹೋಗಿದ್ದಾಗ ವ್ಲಾಗ್ ಮಾಡಿದ್ನಲ್ಲ, ಸಂತೆನಲ್ಲಿ ತಂದಿದ್ದು ಗೋರಿಕಾಯಿ. ನಮ್ಮ ತೋಟದಲ್ಲಿ ಬೆಳೆದಿರೋ ತೊಂಡೆಕಾಯಿ ಎಲ್ಲ ಹಾಕಿ, ಆಲೂಗಡ್ಡೆ ಹಾಕಿ ಬಿಸಿ ಬಿಸಿ ಮುದ್ದೆ. ಹೊಟ್ಟೆ ಬೇರೆ ಶಾನೆ ಹಸಿತೈತೆ, ಏನು ಮಾಡೋದು, ಗಾಡಿ ಬಂದ್ಬಿಡ್ತೈತೆ ಅಂತ ಲೇಟಾಗಿ ಮಾಡ್ತಿಂತ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನಮ್ಗೆ ಈ ಥರ ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರ್ತೈತೆ ಕಣ್ರಿ ಬೆಳಗ್ಗೆ. ಅಲ್ಲೋಪೆ ಮಕ್ಕ ಗುಳ್ಕು ಅಂತ ನುಂಗ್ತಾ ಇರ್ಬೇಕು. ಏನೋ ನಮ್ಮ ತೊಂಡೆಕಾಯಿ ಬೆಳೆದಾಗಿಂದ ನಮ್ಮ ತೊಂಡೆಕಾಯಿನೇ ತಿಂದಿಲ್ಲ, ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ನಮ್ಮ ತೋಟದಲ್ಲಿ ತೊಂಡೆಕಾಯಿ ಬೆಳೆದಿದ್ದೆ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಸಾರಿಗಾಗಲಿ ಇದಕ್ಕೆ ಸಾರು ಮಾಡ್ಕೊಂಡು ಇವತ್ತೇ ತಿಂತಾ ಇರೋದು. ಯಾಕಂದರೆ ಅದರಲ್ಲೇ ಇಡ್ತೀವಿ ಡೈಲಿ, ತಿನ್ನೋಕ್ಕೆ ಬೇಜಾರು ಕಣ್ರಿ. ಆದರೆ ಪಕ್ಕ ತೋಟದಲ್ಲಿದ್ದರೆ ತಿನ್ನೋಕ್ಕೆ ತುಂಬಾ ಆಸೆ ಪಡ್ತೀವಿ, ಆ ಥರ. ಈಗ ಬಂದು ಕಟಿಂಗ್ ಶಾಪ್ ಬಂದಿದ್ದೀನಿ ಕಣ್ರಿ. ಯಾಕಂತೇಳಿದ್ರೆ ಶೇವಿಂಗ್ ಮಾಡ್ಕೊಂಡು ಹೋಗೋಕ್ಕೆ ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡು ಬರೋಕ್ಕೆ ಆಗಲಿಲ್ಲ, ಯಾಕಂದರೆ ಕೆಲಸಗಳು ಅಷ್ಟಿತ್ತು. ಇವಾಗ ಬಂದಿಲ್ಲಿ ಕೂತ್ಕೊಂಡಿದ್ದೀನಿ. ಇಬ್ಬರಿದ್ದಾರೆ, ಇವರು ಮಾಡಿದ್ದಾದಮೇಲೆ ನೆಕ್ಸ್ಟು ನನಗೆ ಮಾಡ್ತಾರೆ. ಕೂತ್ಕೊಂಡು ವೆಯ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಒಳ್ಳೆ ಕಾಡ್ಪಾಪ ಇದ್ದಂಗೆ ಇದ್ದೀನಿ, ಗಡ್ಡ ಬಿಟ್ಕೊಂಡು. ನಾನು ನೋಡೋಕ್ಕೆ ಬೇಜಾರಾಗ್ತಾಯಿದೆ ಕಣ್ರಿ. ಈಗ ಹೇಗಿದ್ದೀನಿ ಫ್ರೆಂಡ್ಸ್, ನೋಡೋಕ್ಕೆ ಒಳ್ಳೆ ಕಾಡ್ಪಾಪ ಇದ್ದಂಗಿದ್ದೆ. ಆಲ್ಮೋಸ್ಟು ಗಡ್ಡ ಬಿಟ್ಕೊಂಡು ನನ್ನನ್ನು ನಾನೇನು ನೋಡ್ಕೊಳಕ್ಕಾಗ್ತಾರಿಲ್ಲ, ಆ ರೇಂಜ್ ಹೊಲ್ಟೋಗಿದ್ದೆ. ಯಾಕಂದರೆ ಕೆಲಸ ಅಂತ ಮಾಡ್ಕೊಂಡು ಈ ಕಡೆ ಶೇವಿಂಗ್ ಮಾಡ್ಸೋಕ್ಕೂ ಪುರ್ಸೋತಿಲ್ಲ, ಆ ಥರ ಆಗೋಗಿದ್ದು ಆಲ್ಮೋಸ್ಟ್. ಓಕೆ, ಈಗ ಸಮಯ ಬಂದು 3:45 ಆಗಿದೆ. ಇನ್ನು ತೋಟ ಕಡೆ ಹೋಗ್ಬೇಕು, ತೋಟಕ್ಕೆ ನೀರು ಬಿಡಬೇಕು, ಮತ್ತು ಅದೇ ಕೆಲಸನೇ ತೊಂಡೆಕಾಯಿ ಬಿಡಿಸ್ಬೇಕು. ಓಕೆ ಬನ್ನಿ ಹೋಗಿ ನೆಕ್ಸ್ಟು ಏನು ಕೆಲಸ ನೋಡೋಣ. ಈಗ ಬಂದು ತೋಟಕ್ಕೆ ನೀರು ಬಿಟ್ಟಿದ್ದೀನಿ ಕಣ್ರಿ. ಇವಾಗ ಏನಂದರೆ ಸಂಪಿಗೆ ಒಂದು 3/4 ಭಾಗ ಬಿಟ್ಟಿದ್ದೀನಿ, ಸಂಪಿಗೆ ಒಂದು 1/4 ಭಾಗ ಬಿಟ್ಟಿದ್ದೀನಿ. ಸ್ವಲ್ಪ ಪ್ರೆಸರಾಗಿ ಓಡಲಿ ಸಿಂಪ್ಲರ್ಗಳೆಲ್ಲ ಅಂದ್ಬಿಟ್ಟು ಸ್ವಲ್ಪ ತೆಗೆದ್ಬಿಡ್ತೀನಿ. ಅದಾದಮೇಲೆ ಒಂದು ಅರ್ಧ ಬಿಟ್ಕೊತೀನಿ. ಈ ಥರ ಸೌಂಡ್ ಬರಬೇಕು ಅರ್ಧಕ್ಕೆ. ಅದೇನೋ ಗೊತ್ತಿಲ್ಲ, ಅದೇ ಹಾಗಾಯಿತೋ ಇಲ್ಲ ಸಿಸ್ಟಮ್ಮೇ ಹಂಗೆ ಬಂದಾಯಿತೋ ಗೊತ್ತಿಲ್ಲ. ಅರ್ಧ ಕರೆಕ್ಟಾಗಿ ಮಾಡಿದ್ರೆ ಈ ಥರ ಸೌಂಡ್ ಬರ್ತೈತೆ, ಸಾಕು. ಇನ್ನು ಈಗ ಹೋಗಿ ಚೆಕ್ ಮಾಡಿಕೊಂಡು ಬರಬೇಕು ಕಣ್ರಿ ಸಿಂಪ್ಲರ್ಗಳನ್ನ. ಈ ಕಡೆ ತೋಟಕ್ಕೆ ಎಲ್ಲ ನೀರು ಚೆಕ್ ಮಾಡ್ಕೊಂಬಂದಿದ್ದಾಯಿತು. ಎಲ್ಲ ಅದು ಪಡಕ್ಕೆ ಅದು ಓಡ್ತಾಯಿದೆ. ಈ ಕಡೆ ನಮ್ಮ ಪಡಕ್ಕೆ ನಾವು ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಆ ಸಲ ಬಂದು ನಮ್ಮಮ್ಮ ಬಿಡಿಸ್ತಾಯಿದ್ರೆ, ಈ ಸಲ ಬಂದು ನಾನು ಬಿಡಿಸ್ತಾಯಿದ್ದೀನಿ. ನನ್ನ ವೇಷನ್ ಬಂದು ಇಲ್ಲಿದೆ ಕಣ್ರಿ. ಈ ರೀತಿಯಾಗಿ ನಾವು ಡೈಲಿ ಕಾಯಿ ಬಿಡಿಸ್ತಾ ಇರ್ತೀವಿ. ಈ ಕಾಯಿ ಬಿಡಿಸ್ತಾ ಇವತ್ತು ಅಂದರೆ ನಿನ್ನೆ ಒಂದು ವ್ಲಾಗಲ್ಲಿ ಒಂದು ಕಮೆಂಟ್ ಬಂದಿದೆ. ಏನಪ್ಪ ಅಂತ ಹೇಳಿದ್ರೆ, ಅಣ್ಣ ನೀವು ಡೈಲಿ ಬಿಡಿಸ್ತೀರಾ, ಎಷ್ಟು ಮೂಟೆ ಬಿಡಿಸ್ತೀರಾ, ಡೈಲಿ ಬಿಡಿಸ್ತೀರಾ ನೀವು ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ನಾವು ಡೈಲಿ ಬಿಡಿಸೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಆಲ್ಮೋಸ್ಟು ಇದರಿಂದ ನಮಗೆ ಒಂದು 2 ಬೆನಿಫಿಟ್ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಲೇಬರ್ಸ್ನ ನಾವು ಬಿಡೋದಿಲ್ಲ. ನಾನು ಲೇಬರ್ಸ್ನ ಇಟ್ಟು ನಮ್ಮ ತೋಟಕ್ಕೆ ಸುಮಾರು 2 ವರ್ಷ ಆಗ್ತಾ ಬಂತು. ಇನ್ನೇನು ವರಲಕ್ಷ್ಮಿ ಹಬ್ಬ ಬಂದರೆ 2 ವರ್ಷ ಆಗುತ್ತೆ. ಈ ವರಲಕ್ಷ್ಮಿ ಹಬ್ಬ ಬಂದರೆ ಸುಮಾರು 2 ವರ್ಷ ಆಗುತ್ತೆ ನನ್ನ ತೋಟಕ್ಕೆ ಲೇಬರ್ಸ್ನ ಮಾಡಿ. ಅವತ್ತಿಂದ ನಾನು ಯಾವುದೂ ಮಡಗಿಲ್ಲ. ಯಾಕಂತ ಹೇಳಿದ್ರೆ ಈ ಕಡೆ ಶಾಮಂತಿಗೆ ಲಾಸ್ಟ್ ಆಗಿದ್ದೆ, ಲೇಬರ್ಸ್ನ ಬಿಟ್ಬಿಟ್ರಿ. ಅವತ್ತಿಂದ ತೊಂಡೆ ಗಿಡ, ಆಮೇಲೆ ಒಂದು 2-3 ಐಟಮ್ ಬೇರೆ ಬೆಳೆಗಳನ್ನ ಬೆಳ್ಕೊಂಡ್ರಿ, ಬೇರೆ ಬೆಳೆ ಬೆಳ್ಕೊಳೋದನ್ನು. ಅದಾದಮೇಲೆ ತೊಂಡೆ ಗಿಡ ನೆಕ್ಸ್ಟ್ ಬಂದಿದ್ದು. ತೊಂಡೆ ಗಿಡ, ಹಾಗಲ್ ಗಿಡ ಇವಕ್ಕೆಲ್ಲ ಬಂದು ನಾವು ಲೇಬರ್ಸ್ನ ಇಟ್ಟಿಲ್ಲ. ಇದರಿಂದ ನಮ್ಗೇನಪ್ಪ ಅಂತ ಹೇಳಿದ್ರೆ 2 ಬೆನಿಫಿಟ್ ಇರುತ್ತೆ. ಒಂದು ಲೇಬರ್ಸು, ಒಂದು ಉಳಿತಾಯ. ಇವತ್ತಿನ ಒಂದಿನ ಹಾಳಕ್ಕೆ ಬಂದು ನಮ್ಮ ಕಡೆ ಎಷ್ಟಮ್ಮ ಇವತ್ತು ನಮ್ಮ ದಿನ ಕುಲ ಒಬ್ಬರಿಗೆ 400 ರೂಪಾಯಿ ಕೊಡಬೇಕು. ಬೆಳಗ್ಗೆ 7 ಗಂಟೆಗೆ ಬರ್ತಾರೆ. ಬೆಳಗ್ಗೆ 7 ಗಂಟೆ ಅಂತ ಹೇಳ್ತಾರೆ, ಆದರೆ ಇಲ್ಲಿ ತೋಟಕ್ಕೆ ಬರೋಸಕ್ಕೆ 7:15 ಆಗೋಗುತ್ತೆ. ಯಾಕಂದರೆ ಮನೆಯಿಂದ ಇಲ್ಲಿ ಗಂಟೆ ನಡ್ಕೊಂಡು ಬರಬೇಕಲ್ಲ, ಅದಕ್ಕೆ 7:15 ಆಗಿಬಿಡುತ್ತೆ. ಬಂದು ಇನ್ನೂ ಕೆಲಸ ಮುಟ್ಟಾಕಿಲ್ಲ, ಅವಾಗೆ ಕಾಫಿ ಬೇಕು, ಟೀ ಬೇಕು. ಇದೆಲ್ಲ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಬಂದು 9:30 10 ಗಂಟೆಗೆ ಊಟ ಹಾಕಬೇಕು. ಸೆಂಟ್ರಲ್ಲಿ ಇದಕ್ಕೆ
ಇದಕ್ಕೆ ಸುಸ್ತಾಯಿತು ಕೂತ್ಕೊಂಡೆ ಎಲ್ಲಡಿಕೆ ಇನ್ನೊಂದು ಮತ್ತೊಂದು ಮಗ್ದೊಂದು ಅಂತ ಅವ್ರು ಮಾಡೋದೇ ಅಮ್ಮಮ್ಮ ಅಂದರೆ ಒಂದು 3 ಅವರ್ 4 ಅವರ್ ಕೆಲಸ. ಅಷ್ಟಕ್ಕೆ 400 ರೂಪಾಯಿ ನಾವು ಕೊಡಬೇಕಾಗುತ್ತೆ. ಅದರಲ್ಲೂ ಈ ರೇಟ್ಗಳಲ್ಲಿ ಅವ್ರಿಗೆ 400 ರೂಪಾಯಿ ಕೊಟ್ಟರೆ ನಮ್ಗೆ ಏನಂದರೆ ಏನೂ ಕೂಡ ಉಳಿಯೋದಿಲ್ಲ. ಎಲ್ಲ ಇನ್ನು ಕೈಯಿಂದ ಹೋಗುತ್ತೆ ಹೊರತು ಯಾವುದೇ ರೀತಿಯಾಗಿ ನಮಗೆ ಬೆನಿಫಿಟ್ ಅಂತೂ ಸಿಗೋದಿಲ್ಲ. ಎರಡನೇದು ರೀಸನ್ ಏನಪ್ಪ ಅಂತ, ಇನ್ನೊಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಇವತ್ತಿದ್ದಂಗೆ ಮಾರ್ಕೆಟು ನಾಳೆ ಇರೋದಿಲ್ಲ. ಇವತ್ತು ಹಾಕಿ ಕಳಿಸಿದ್ದೀನಿ, ಏನಾನ ಒಂದು ಚೂರು ಒಂದು 10 ರೂಪಾಯಿ 20 ರೂಪಾಯಿ ಮೂವ್ ಆಗಿಬಿಟ್ರೆ ನನಗೆ ಅಲ್ಲಿ ಏನು ಬೆನಿಫಿಟ್ ಸಿಗುತ್ತೆ ಗೊತ್ತಾ? ಒಂದು ಬಾಡಿಗೆ. 10 ರೂಪಾಯಿ ಜಾಸ್ತಿ ಆದರೆ ಒಂದು ಬಾಡಿಗೆ ಹೋಗುತ್ತೆ, 20 ರೂಪಾಯಿ ಜಾಸ್ತಿ ಆದರೆ ಕಮಿಷನ್ ಹೋಗುತ್ತೆ, 30 ರೂಪಾಯಿ ಏನಾನ ಜಾಸ್ತಿ ಆಗೋದ್ರೆ ಅಲ್ಲಿನ ಕೂಲಿ ಚೀಲ ಈ ಥರ ಎಲ್ಲ ಹೊಡ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನಾವು ಡೈಲಿ ಕೇಳೋದು ಕಣ್ರಿ, ಲೇಬರ್ಸ್ನ ಮಡಗೋಲ್ಲ ನಾನು ಮತ್ತು ನಮ್ಮಮ್ಮ ಡೈಲಿ. ಅದರಲ್ಲೂ ಕೂಡ ಕೇಳಿದ್ದಾರೆ ಏನಂತ ಹೇಳಿದ್ರೆ, ಅಣ್ಣ ನೀವು ಡೈಲಿ ಎಷ್ಟು ಮೂಟೆ ಹಾಕಿ ಕಳಿಸ್ತೀರಾ ಅಂತ. ಅಂದರೆ ಕಾಯಿ ಒಂದೇ ಥರ ತೋಟ ಎಲ್ಲ ಇರೋದಿಲ್ಲ. ನೀವು ಯಾವುದೇ ತೋಟಕ್ಕೆ ಹೋಗಿ ಅಬ್ಸರ್ವ್ ಮಾಡಿರಿ, ತೋಟ ಎಲ್ಲ ಒಂದೇ ಸಮ ಇರೋದಿಲ್ಲ. ಕಾಯಿ ದೊಡ್ಡವ್ರು ಹೇಳ್ತಾರಲ್ವ, ದೇವ್ರು ಕೊಟ್ಟರೆ ಒಂದೇ ಮೂಲೆಯಲ್ಲಿ ಅಂತ, ಆ ಥರ ಒಂದೇ ಮೂಲೆಯಲ್ಲಿ ಜಾಸ್ತಿ ಕಾಯಿ ಸಿಗೋದು. ಸುಮ್ಮನೆ ನಾವು ತೋಟ ಎಲ್ಲ ಬೆಳೆ ಹಾಕ್ತೀವಿ. ನೀವೆಂಥ ತೋಟಕ್ಕೆ ಹೋದ್ರೂ ಕೂಡ ಅಬ್ಸರ್ವ್ ಮಾಡಿರಿ, ಒಂದು ಮೂಲೆಯಲ್ಲಿ ಮಾತ್ರ ಇದ್ದಂಗೆ ಇಳುವರಿ, ಇನ್ನೊಂದು ಮೂಲೆಯಲ್ಲಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ದೊಡ್ಡವ್ರು ಹೇಳಿರೋ ಗಾದೆ ಅದು, ದೇವ್ರು ಕೊಟ್ಟರೆ ಒಂದೇ ಮೂಲೆನಾಗಪ್ಪ, ತೋಟ ಎಲ್ಲ ಕೊಡೋದಿಲ್ಲ, ಒಂದೇ ಮೂಲೆ ಸಾಕು ಅಂತ. ಆ ಥರ ಒಂದೇ ಮೂಲೆಯಲ್ಲಿ ಜಾಸ್ತಿ ಕಾಯಿ ಸಿಗೋದು. ತೋಟ ಎಲ್ಲ ಕಾಣಿಸುತ್ತೆ, ತೋಟ ಎಲ್ಲ ತೊಂಡೆ ಗಿಡನೇ, ಆಲ್ಮೋಸ್ಟು ತೋಟ ಎಲ್ಲ ತೊಂಡೆ ಗಿಡನೇ, ಆದರೆ ತೋಟ ತುಂಬ ಕಾಯಿ ಇರೋದಿಲ್ಲ. ಯಾವುದೋ ಒಂದು ಮೂಲೆನಾಗ ಮಾತ್ರ ದೇವ್ರು ಕೊಡೋದು. ಎಲ್ಲ ತೋಟ ಎಲ್ಲ ಕೊಟ್ಬಿಟ್ರೆ ನನ್ನ ಹಿಡಿಯೋರು ಎಷ್ಟು ಜನ ಬೇಕು ಅಲ್ವೇ? ಆ ಥರ ಒಂದು ಮೂಲೆಯಲ್ಲಿ ಜಾಸ್ತಿ ಇರೋ ಜಾಗದಲ್ಲಿ ಅವಾಗ ಏನಾಗುತ್ತೆ, ಪಟ 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 ಅಂತ ಕಿತ್ತಾಕ್ತೀವಿ. 2 ಕೈಯಲ್ಲೂ ಕೂಡ ಕೀಳ್ತೀವಿ ಕಾಯಿನ. ಆದರೆ ತೆಳುವಾಗಿದ್ರೆ ಹುಡುಕ್ಲಾಡ್ಕೊಂಡು ಕೀಳ್ಬೇಕಾಗುತ್ತೆ. ಅದಕ್ಕೆ ಒಂದು ಮೂಟೆ ಒಂದಿನ ಜಾಸ್ತಿ ಆಗುತ್ತೆ, ಒಂದಿನ ಕಡಿಮೆ ಆಗುತ್ತೆ. ನೋಡಿರಿ, ಇವತ್ತು 3 ಮೂಟೆ ಕಳಿಸ್ಕೊಟ್ಟೆ ಮಾರ್ಕೆಟ್ಗೆ. ಅದು ಪಡ್ಕದ್ದು ಹಾಕೊಂಡೋಯ್ತು, ನೀವೇ ನೋಡಿದ್ದೀರ. ಅದು ಪಡ್ಕದ್ದು ಹಾಕೊಂಡೋಯ್ತು. ಇನ್ನು ಸಂಜೆ ಫೋನ್ ಮಾಡ್ತೀವಿ. ಸಂಜೆ ಫೋನ್ ಮಾಡಿ, ಹಾಂ ಮಚ್ಚಾ ಒಂದು ಸೆಟ್ ಐಟಮು ಏನಾಡವೆಲ್ಲ ಹಚ್ಚಿ ಅಂತ ಕೇಳ್ತೀವಿ. ಅಂದರೆ ತಮಿಳವರೇ ಜಾಸ್ತಿ ಇರೋದು ಕಳಸಿಪಾಳ್ಯ ಮಾರ್ಕೆಟಲ್ಲಿ. ಎಲ್ಲ ರೈಟ್ರುಗಳೆಲ್ಲ ಜಾಸ್ತಿ ತಮಿಳವರೇ ಜಾಸ್ತಿ ಇರೋದು. ಅವ್ರಿಗೆ ಕನ್ನಡ ಬರೋದಿಲ್ಲ. ಹಾಗಾಗಿ ಅವ್ರ ಭಾಷೆ ನಮಗೂ ಕೂಡ ತುಂಬ ಚೆನ್ನಾಗಿ ಬರ್ತೈತೆ. ಯಾಕಂತ ಹೇಳಿದ್ರೆ ನಾವು ಚೆನ್ನೈಗೆ ಹೋಗಿ ಚಪ್ರ ಬದನೆಕಾಯಿ ತುಂಬ ಬೆಳೀತಾ ಇದ್ರೆ, ಚಪ್ರ ಬದನೆಕಾಯಿ ಬೆಳೆಯೋದಕ್ಕೆ ನಮ್ಮೂರು ಸಿಕ್ಕಾಪಟ್ಟೆ ಫೇಮಸ್ಸು. ಇನ್ಯಾವ ಬೆಳೆನೂ ಜಾಸ್ತಿ ಇಲ್ಲ, ಹೂವನೂ ಕೂಡ ಕಡಿಮೆ ನಮ್ಮ ಊರಲ್ಲಿ. ನಮ್ಮೂರಲ್ಲಿ ಏನಂತ ಹೇಳಿದ್ರೆ ಚಪ್ರ ಬದನೆಕಾಯಿ ಬೆಳೆಯೋದು ಜಾಸ್ತಿ ಫೇಮಸ್ಸು. ಆ ಥರ ನಾನು ಕೂಡ ಸುಮಾರು 1-2 ವರ್ಷ ಬೆಳೆದಿದ್ದೆ. ಚೆನ್ನಾಗಿ ಹೋಗ್ತಾಯಿದ್ರಿ, ಬರ್ತಾಯಿದ್ರಿ. ಅದಲ್ದಿರ ಕಳಸಿಪಾಳ್ಯ ಮಾರ್ಕೆಟಲ್ಲೂ ಕೂಡ ತಮಿಳವರೇ ಜಾಸ್ತಿ ಇರೋದು. ಅವ್ರ ಹತ್ರ ಮಾತಾಡಿ ನಮಗೂ ಕೂಡ ತುಂಬ ಚೆನ್ನಾಗಿ ಬರ್ತೈತೆ. ಹಾಗಾಗಿ ತಮಿಳಲ್ಲಿ ಆ ಥರ ಕೇಳ್ತೀವಿ. ಮಚ್ಚ ಅಂದರೆ ತುಂಬ ಕ್ಲೋಸ್ ಆಗೋದ್ರೆ ಮಾಮ ಮಚ್ಚ ಅಂತ ಇದೆಲ್ಲ ಕರೀತಾರೆ. ನಾನು ಕರಿತೀನಿ, ಮಚ್ಚ ಒಂಚ ಐಟಮ್ ಎನ್ನವೆಲ್ಲ ಹಚ್ಚಿ ಅಂತ ಕೇಳ್ತೀವಿ. ಅಂದರೆ ಬಂತ ಐಟಮ್ಮು ಏನು ಬೆಲೆ ಆಯ್ತು ಅಂತ ಕೇಳ್ತೀವಿ. ಹೌದಾ, ಹಾಂ ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಫೋನ್ ಇಡ್ತೀವಿ. ಇಷ್ಟೇ ಇರುತ್ತೆ ನಮ್ಮ ಕೆಲಸ ಆಲ್ಮೋಸ್ಟ್. ನೋಡಿ, ಸಂಜೆ ಸ್ವಲ್ಪ ಬಿಡಿಸ್ ಮಾಡ್ಕೊತೀವ, ಮತ್ತು ಬೆಳಿಗ್ಗೆ ಸ್ವಲ್ಪ ಬಿಡಿಸ್ ಮಾಡ್ಕೊತೀವಿ. ಗಾಡಿ ಬರೋ ಟೈಮ್ಗೆ ಮೂಟೆನ ಹಾಕಿ ಕಳಿಸ್ಕೊಡ್ತೀವಿ. ಈ ಥರ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಲಾಭ ಅದು ಸಿಗುತ್ತೆ. ಅದು ಬಿಟ್ಬಿಟ್ಟು ನಾವು ತಿಂದಿದ್ದಕ್ಕೂ ಹಾಳು, ಏತಿದ್ದಕ್ಕೂ ಹಾಳು, ಊಸಿದ್ದಕ್ಕೂ ಹಾಳು ಅಂದ್ಬಿಟ್ಟು ಆಳು ಮೇಲೆ ಡಿಪೆಂಡ್ ಆದರೆ, ದೊಡ್ಡವ್ರು ಒಂದು ಗಾದೆ ಹೇಳೋರೆ, ಹಾಳು ಮಾಡಿದ ಆಳು ಮಗ ಮಾಡಿದ ಮಧ್ಯಮ, ತಾನು ಮಾಡಿದ ಉತ್ತಮ ಅಂತ ಅಲ್ವೇ? ಆ ಥರ ಆಗುತ್ತೆ ಕತೆ. ಅದಕ್ಕೋಸ್ಕರ ನಾವು ಸ್ವಂತ ಕೆಲಸ ನಾವು ಜಾಸ್ತಿ ಮಾಡ್ಕೊಳೋದು. ಸುಮಾರು 1-2 ವರ್ಷ ಆಗೋಯ್ತು ನಮ್ಮ ತೋಟಕ್ಕೆ. ನಾನು ಲೇಬರ್ಸ್ನ ಇಟ್ಟು ಒಬ್ಬರನ್ನು ಕೂಡ ಹಾಳು ಇಲ್ಲ, ಏನಿದ್ರು ನಾವೇ ಮಾಡ್ಕೊತೀವಿ. ನಾವಿಬ್ಬರೇ ತೋಟ ಎಲ್ಲ ಕೆಲಸ ಮಾಡ್ಕೊತೀವಿ. ಒಂದು ನಾನು ಮತ್ತು ನಮ್ಮಮ್ಮ. ನನಗೆ ನಮ್ಮಮ್ಮ ಇರಬೇಕು, ನಮ್ಮಮ್ಮನಿಗೆ ನಾನು ಇರಬೇಕು. ಆ ಥರ ಮಾತಾಡ್ಕೊಂಡು ಅದೊಂದು ಇದೊಂದು ತಮಾಷೆ ಮಾಡಿಕೊಂಡು ಇಬ್ಬರು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಕಣ್ರಿ. ಈ ರೀತಿಯಾಗಿದೆ ನಮ್ಮ ಜೀವನ. ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಜೀವನ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ನಮ್ಮಮ್ಮ ಆ ಥರ ಖರ್ಚಿಗೆ ಕಟ್ಕೊತಾರೆ, ನಾನು ಟವಲ್ ಕಟ್ಕೊತೀನಿ. ಯಾಕಂತ ಹೇಳಿದ್ರೆ ಈ ತೊಂಡೆ ಆಗಲ್ ಗಿಡ ಇದೆಯಲ್ಲ, ಇದರಲ್ಲಿ ಆಗಲ್ ಗಿಡ ಇನ್ನೂ ಒಂದೊಂದು ನಂಬಿದೆ, ಅದೆಲ್ಲ ತಲೆ ಕುಚ್ಕೊಳೋದು. ಮತ್ತು ಈ ಬಂಕ ಇರೋದ ನೋಡಿ, ನಮ್ಮ ಕೈ ಈ ಥರ ಆಗ್ತಾ ಇದೆಯಲ್ಲ, ತಲೆಗೆಲ್ಲ ಮೆತ್ಕೊತೈತೆ, ಕೂದಲೆಲ್ಲ ಬಂಕಡ ಈ ಥರ ಆಗ್ತೈತೆ. ಅದಕ್ಕೆ ಈ ಥರ ಒಂದು ಬಟ್ಟೆ ಕಟ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕಣ್ರಿ. ಇದು ನಮ್ಮ ಜೀವನ, ಇದು ನಮ್ಮ ಕತೆ. ಈಗ ಸಂಜೆ ಬಂದು 6:45 ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸಿದ್ರಿ. ಇವಾಗ ಮನೆ ಕಡೆ ಹೊರಡಬೇಕು. ಮನೆ ಕಡೆ ಹೊಡೋಕ್ಕಿಂತ ಮುಂಚೆ ಮನೆಗೆ ಪುದೀನ ಬೇಕು ಅಂತ ನಮ್ಮಮ್ಮ ಪುದೀನ ಕಿತ್ಕೊಂತವ್ರೆ. ಏನು ಮಾಡಕ್ಕಮ್ಮ? ಚಟ್ನಿ ಮಾಡಾಕ? ನನ್ನೆಲ್ಲ ಬಿರಿಯಾನಿ ಮಾಡ್ತೀನೋ, ತಿನ್ನೋಣ ಚೆನ್ನಾಗಿ ಅಂದ್ಕೊಂಡೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೂಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ
ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋನ ನೀವು ಡೈಲಿ ಮಿಸ್ ಮಾಡ್ದಿರೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ. ಕತ್ಲಾಯಿತು, ಇನ್ನು ನಾವು ಕೂಡ ಮನೆ ಕಡೆ ಹೊರಡಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ